ನಮಸ್ಕಾರ ಫ್ರೆಂಡ್ಸ್. ಕಳೆದ 8 ದಿನಗಳಿಂದ ನೀವು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ. ಅದಕ್ಕಾಗಿ ಮೊದಲು ನಿಮಗೆ ಧನ್ಯವಾದಗಳು. ಇವತ್ತು ನಾವು ಮಾತನಾಡ್ತಾ ಇರೋದು ಕೋಪದ ಬಗ್ಗೆ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಕೋಪ ಬಂದಾಗ ನಾವೇಕೆ ಕಿರ್ಚಾಡ್ತೀವಿ? ನಾವೇಕೆ ಎದುರಿಗಿರೋರನ್ನ ನೋಯಿಸ್ತೀವಿ? ಯಾಕಂದರೆ ಆ ಕ್ಷಣದಲ್ಲಿ ನಮ್ಮ ಒಳಗೆ ಏನೋ ಒಂದು ಒಡೆದು ಹೋದ ಭಾವನೆ ಬಂದಿರುತ್ತೆ. ನಿಮಗೊಂದು ನಿಜ ಗೊತ್ತಾ? ಕೋಪ ಅನ್ನೋದು ಕೇವಲ ಕೋಪ ಅಲ್ಲ, ಅದು ನಿಮ್ಮ ಒಳಗಿರುವ ನೋವಿನ ಮುಖವಾಡ. ಯಾರೋ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದಾಗ, ಅಥವಾ ಯಾರೋ ನಿಮಗೆ ಅನ್ಯಾಯ ಮಾಡಿದಾಗ, ಅಥವಾ ಅಂದುಕೊಂಡಿದ್ದು ನಡೆಯದಿದ್ದಾಗ ಹುಟ್ಟಿಕೊಳ್ಳುವ ಹತಾಶೆಯೇ ಈ ಕೋಪ. ಆ ಕೋಪ ಬೇರೆಯವರನ್ನು ಸುಡುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ನೆಮ್ಮದಿಯನ್ನು, ಆರೋಗ್ಯವನ್ನು ಪ್ರತಿಕ್ಷಣವೂ ಸುಡುತ್ತದೆ. ಕೋಪ ಬಂದಾಗ ಇಡೀ ಪ್ರಪಂಚವೇ ನಮ್ಮ ಶತ್ರು ಥರ ಕಾಣಿಸುತ್ತೆ ಅಲ್ವಾ? ಆದರೆ ಆ ಕೋಪ ತಣ್ಣಗಾದ ಮೇಲೆ ನೆನಪಿಸಿಕೊಳ್ಳಿ, ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀವಿ ಅಲ್ವಾ? ಅಯ್ಯೋ, ಹಾಗೆ ಅನ್ಬಾರ್ದಾಗಿತ್ತು, ಆ ರೀತಿ ನಡೆದುಕೊಳ್ಳಬಾರ್ದಾಗಿತ್ತು ಅಂತ ನಾವೇ ಒಳಗೊಳಗೆ ಕೊರಗಿದ್ದೀವಿ ಅಲ್ವೇ? ಒಂದು ಸತ್ಯ ತಿಳ್ಕೊಳ್ಳಿ ವೀಕ್ಷಕರೇ, ಕೋಪ ಅನ್ನೋದು ತಪ್ಪಲ್ಲ. ಇದೊಂದು ಸಹಜ ಮಾನವ ಭಾವನೆ. ಸಮಸ್ಯೆ ಇರೋದು ಕೋಪ ನಮ್ಮನ್ನು ಕಂಟ್ರೋಲ್ ಮಾಡುವಾಗ, ನಾವು ಆ ಕೋಪವನ್ನು ಕಂಟ್ರೋಲ್ ಮಾಡದೇ ಇರುವಾಗ. ಇವತ್ತಿನ ಈ ಆ್ಯಂಗರ್ ಮ್ಯಾನೇಜ್ಮೆಂಟ್ ಮೆಡಿಟೇಷನ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಆ ಕೋಪದ ಬೆಂಕಿಯನ್ನು ಗುರುತಿಸಿ ಅದನ್ನು ಶಾಂತಗೊಳಿಸಿ ಸರಿಯಾದ ದಿಕ್ಕಿಗೆ ಬಳಸುವ ಒಂದು ದಾರಿ. ಈ ಒಳಗಿನ ಬೆಂಕಿ ಶಾಂತ ಆಗದೇ ಇದ್ದರೆ ಮುಂದಿನ ಆಳವಾದ ಧ್ಯಾನಗಳಿಗೆ ಮನಸ್ಸು ಸಿದ್ಧ ಆಗೋದಿಲ್ಲ. ಇವತ್ತು ಈ 20 ನಿಮಿಷಗಳನ್ನು ನಿಮಗಾಗಿ ಕೊಡಿ. ಆ ಕೋಪದ ಜ್ವಾಲೆಯನ್ನು ಶಾಂತಗೊಳಿಸೋಣ. ನಿಮ್ಮ ಒಳಗೆ ಅಡಗಿರುವ ಆ ಪ್ರಶಾಂತವಾದ, ಸುಂದರವಾದ ನಿಮ್ಮನ್ನು ಮತ್ತೆ ಮರಳಿ ಕರೆತರೋಣ. ನೀವೀಗ ಸಿದ್ಧವಾಗಿದ್ದರೆ ಇವತ್ತಿನ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣವೇ? ಒಂದು ಶಾಂತವಾದ ಜಾಗದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನುಮೂಳೆಯನ್ನು ನೇರವಾಗಿಟ್ಟುಕೊಂಡು ಹಸ್ತಗಳು ಆಕಾಶದ ಕಡೆಗೆ ಮುಖ ಮಾಡಿರಲಿ. ಬೆನ್ನಿಗೆ ನೀವು ಸಪೋರ್ಟ್ ತಗೋಬಹುದು, ಆದರೆ ತಲೆಗೆ ಸಪೋರ್ಟ್ ಕೊಡಬೇಡಿ. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಹೊರಗಿನ ಪ್ರಪಂಚವನ್ನು ಮರೆತು ಬಿಡಿ. ಮುಂದಿನ ಕೆಲವು ನಿಮಿಷಗಳು ಕೇವಲ ನೀವು ಮತ್ತು ನಿಮ್ಮ ಆಂತರ್ಯ ಮಾತ್ರ. ಈಗ ಮೂಗಿನ ಮೂಲಕ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 1 2 3 4. 2 ಸೆಕೆಂಡ್ ಹೋಲ್ಡ್ ಮಾಡಿ. 1 2. ನಿಧಾನವಾಗಿ ಉಸಿರನ್ನು ಹೊರಬಿಡಿ. 1 2 3 4. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನು ಮೂಗಿನಿಂದ ಒಳಗೆ ತೆಗೆದುಕೊಳ್ಳಿ. 1 2 3 4. 2 ಸೆಕೆಂಡ್ ಹೋಲ್ಡ್ ಮಾಡಿ. 1 2. ಈಗ ನಿಧಾನವಾಗಿ ಉಸಿರನ್ನು ಹೊರಬಿಡಿ. 1 2 3 4. ಕಡೆಯ ಬಾರಿ ದೀರ್ಘವಾಗಿ ಆಳವಾಗಿ ಉಸಿರನ್ನು ಮೂಗಿನ ಮೂಲಕ ಒಳಗೆ ತೆಗೆದುಕೊಳ್ಳಿ. 1 2 3 4. 2 ಸೆಕೆಂಡ್ ಹೋಲ್ಡ್ ಮಾಡಿ. 1 2. ಈಗ ನಿಧಾನವಾಗಿ ಉಸಿರನ್ನು
ಹೊರಬಿಡಿ. 1 2 3 4. ಈಗ ನಿಮ್ಮ ಉಸಿರು ಸಹಜ ಸ್ಥಿತಿಯಲ್ಲಿ ಇರಲಿ. ಕೋಪ ಬಂದಾಗ ನಿಮ್ಮ ದೇಹ ಹೇಗಿರುತ್ತದೆ ನೆನಪಿಸಿಕೊಳ್ಳಿ. ಹಲ್ಲು ಕಚ್ಚಿ ಹಿಡಿದಿರುತ್ತೀರಿ, ಕೈಗಳು ಬಿಗಿಯಾಗಿರುತ್ತವೆ, ಎದೆ ಬಡಿತ ಜೋರಾಗಿರುತ್ತದೆ. ಪ್ರತಿ ಉಸಿರು ಹೊರಬರುವಾಗ ನಿಮ್ಮ ಹೆಗಲುಗಳು, ನಿಮ್ಮ ಮುಖದ ಸ್ನಾಯುಗಳು, ನಿಮ್ಮ ದೇಹದ ಎಲ್ಲ ಭಾಗಗಳು ಸಡಿಲವಾಗುತ್ತಿವೆ. ಈಗ ನಿಮ್ಮ ಇಡೀ ಶರೀರವನ್ನು ಸಂಪೂರ್ಣವಾಗಿ ಮುಕ್ತವಾಗಿ ಬಿಟ್ಟುಬಿಡಿ. ಯಾವುದೇ ಬಿಗಿತ ಬೇಡ, ಬಲವಂತ ಬೇಡ. ನೀವು ತುಂಬ ಸುರಕ್ಷಿತವಾಗಿದ್ದೀರಿ. ಈ ಕ್ಷಣದಲ್ಲಿ ನಿಮ್ಮನ್ನು ಜಡ್ಜ್ ಮಾಡಲು ಯಾರೂ ಇಲ್ಲ. ನೀವು ನೀವಾಗಿಯೇ ಇರಿ. ಆದರೆ ಈ ಬಾರಿ ನೀವು ಆ ವ್ಯಕ್ತಿಯ ಮೇಲಾಗಲಿ ಪರಿಸ್ಥಿತಿಯ ಮೇಲಾಗಲಿ ಕೋಪ ಮಾಡಿಕೊಳ್ಳಬೇಡಿ. ಕೇವಲ ಒಬ್ಬ ವೀಕ್ಷಕನಾಗಿ ನಿಮ್ಮ ಕೋಪವನ್ನು ನೋಡಿ. ಆ ಕೋಪ ನಿಮ್ಮ ದೇಹದಲ್ಲಿ ಎಲ್ಲಿದೆ? ಎದೆಯ ಭಾಗದಲ್ಲಿ ಭಾರ ಅನ್ನಿಸುತ್ತಿದೆಯಾ? ತಲೆಯಲ್ಲಿ ಬಿಸಿಯಾದ ಅನುಭವವಾಗ್ತಿದೆಯಾ? ಅದನ್ನು ದ್ವೇಷಿಸಬೇಡಿ. ಆ ಕೋಪಕ್ಕೆ ನಿಮ್ಮ ಪ್ರೀತಿಯ ಅಗತ್ಯವಿದೆ. ನಿಮ್ಮ ಮನಸ್ಸಿನ ಒಳಗಿರುವ ಆ ಕೋಪದ ಜಾಗಕ್ಕೆ ಹೋಗಿ ಹೀಗೆ ಹೇಳಿ, ನನಗೆ ಗೊತ್ತು, ನಿನಗೆ ನೋವಾಗಿದೆ, ನಿನಗೆ ಅನ್ಯಾಯವಾಗಿದೆ, ಅದು ನನಗೆ ಗೊತ್ತಿದೆ. ಅದಕ್ಕೆ ನೀನು ಕೋಪ ಮಾಡಿಕೊಂಡಿದ್ದೀಯ. ಇಟ್ಸ್ ಓಕೆ, ನಿನ್ನನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಿಬಿಡಿ. ಅವರು ಯೋಗ್ಯರಾಗಿದ್ದಾರೆ ಅಂತಲ್ಲ, ನಿಮ್ಮ ಕ್ಷಮೆಯನ್ನು ಪಡೆಯುವ ಯೋಗ್ಯತೆ ಅವರಿಗೆ ಇಲ್ಲದೇ ಇರಬಹುದು. ನಿಮ್ಮ ಮನಸ್ಸಿನ ನೆಮ್ಮದಿ ನಿಮಗೆ ಮುಖ್ಯ ಅಲ್ಲವೇ? ಹಾಗಾಗಿ ಆ ನೋವಿನ ಭಾರವನ್ನು ಇವತ್ತಿಗೆ ಇಲ್ಲೇ ಇಳಿಸಿಬಿಡಿ. ಯಾರೋ ಮಾಡಿದ ತಪ್ಪಿಗೆ ನೀವು ನಿಮ್ಮ ಮನಸ್ಸನ್ನು ಕಲ್ಲು ಮಾಡಿಕೊಳ್ಳಬೇಡಿ. ಪರಿಸ್ಥಿತಿಗಳು ನಿಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿದೆ. ಈಗ ಕಲ್ಪಿಸಿಕೊಳ್ಳಿ, ಆಕಾಶದಿಂದ ಒಂದು ತಂಪಾದ ಶಾಂತ ನೀಲಿ ಬೆಳಕು ಇಳಿದು ಬರುತ್ತಿದೆ. ಆ ನೀಲಿ ಬೆಳಕು ಈಗ ನಿಮ್ಮ ಎದೆಯ ತಳಮಳವಿರುವ ಆ ಜಾಗದ ಸುತ್ತ ಆವರಿಸಿಕೊಳ್ಳುತ್ತಿದೆ. ಆ ತಳಮಳವೆನ್ನುವ ಜ್ವಾಲೆ ಇನ್ನೂ ಇದೆ, ಆದರೆ ಈಗ ಪ್ರಶಾಂತ ಆಗುತ್ತಾ ಆಗುತ್ತಾ ನಿಯಂತ್ರಣಕ್ಕೆ ಬರುತ್ತಿದೆ. ಆ ತಳಮಳದ ಒಳಗೆ ಇಣುಕಿ ನೋಡಿ. ಅದರ ಹಿಂದೆ ಬಹುಶಃ ನೋವಿರಬಹುದು ಅಥವಾ ಭಯವಿರಬಹುದು. ಕೋಪ ಸಾಮಾನ್ಯವಾಗಿ ಇನ್ನೊಂದು ಆಳವಾದ ಭಾವನೆಯ ಮೇಲಿನ ಪದರ. ಪ್ರತಿ ಉಸಿರಿನ ಜೊತೆಗೆ
ಆ ನೀಲಿ ಬಣ್ಣದ ಶಾಂತವಾದ ಭಾವವನ್ನು ಒಳಗೆ ಎಳೆದುಕೊಳ್ಳಿ. ಉಸಿರನ್ನು ಬಿಡುವಾಗ ಹೆಚ್ಚುವರಿ ಶಾಖವನ್ನು ಹೊರಗೆ ಬಿಡಿ. ಈಗ ಆ ತಳಮಳವೆನ್ನುವ ಕೋಪವೆನ್ನುವ ಜ್ವಾಲೆ ಮತ್ತು ಆ ನೀಲಿ ಬೆಳಕು ಒಟ್ಟಿಗೆ ಸೇರಿ ಒಂದು ಸ್ಥಿರ ನೇರಳೆ ನೀಲಿ ಬಣ್ಣದ ಶಕ್ತಿಯಾಗಿ ಬದಲಾಗುತ್ತಿದೆ. ಇದು ಶಾಂತ ಶಕ್ತಿ, ಕಂಟ್ರೋಲ್ಡ್ ಪವರ್. ಈಗ ನನ್ನ ಜೊತೆ ನಿಮ್ಮ ಮನಸ್ಸಿನ ಆಳದಲ್ಲಿ ಈ ಮಾತುಗಳನ್ನು ದೃಢವಾಗಿ ಮೌನವಾಗಿ ಹೇಳಿಕೊಳ್ಳಿ. ನಾನು ಶಾಂತವಾಗಿದ್ದೇನೆ. ನನ್ನ ಒಳಗೆ ಪ್ರಶಾಂತತೆಯ ಕಡಲಿದೆ. ಯಾವುದೇ ವ್ಯಕ್ತಿ ಅಥವಾ ಪರಿಸ್ಥಿತಿ ನನ್ನ ನೆಮ್ಮದಿಯನ್ನು ಕೆಡಿಸಲು ಸಾಧ್ಯವಿಲ್ಲ. ನಾನು ಕೋಪದ ಗುಲಾಮನಲ್ಲ. ನಾನು ತಾಳ್ಮೆಯ ಯಜಮಾನ. ನನ್ನ ಮನಸ್ಸು ಹಗುರವಾಗಿದೆ, ತುಂಬ ಹಗುರವಾಗಿದೆ. ಈ ಶಾಂತತೆಯ ಭಾವದಲ್ಲಿ ಕೆಲವು ನಿಮಿಷಗಳ ಕಾಲ ಆಳವಾದ ಧ್ಯಾನವನ್ನು ಮಾಡಿ. ಕೆಲವು ನಿಮಿಷಗಳ ಕಾಲ ನನ್ನ ಧ್ವನಿ ಮೌನವಾಗುತ್ತದೆ.
ನಿಮ್ಮ ಮನಸ್ಸು ಈಗ ಕೋಪವೆಂಬ ಆ ಜ್ವಾಲೆಯಿಂದ ಶಾಂತತೆಯ ಕಡೆ ಹೋಗುತ್ತಿರುವುದನ್ನು ಗಮನಿಸಿ. ನಿಧಾನವಾಗಿ ನಿಮ್ಮ ಎರಡೂ ಹಸ್ತಗಳನ್ನು ಒಂದಕ್ಕೊಂದು ಉಜ್ಜಿಕೊಳ್ಳಿ. ಆ ಬೆಚ್ಚಗಿನ ಅನುಭವವನ್ನು ನಿಮ್ಮ ಕಣ್ಣುಗಳ ಮೇಲೆ, ಮುಖದ ಮೇಲೆ ಇಟ್ಟುಕೊಳ್ಳಿ. ಮುಖದಲ್ಲಿ ಒಂದು ಸಣ್ಣ ಮಂದಹಾಸದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಡೇ 9ನ ಆಳವಾದ ಜರ್ನಿಯನ್ನು ನೀವು ಯಶಸ್ವಿಯಾಗಿ ಮುಗಿಸಿದ್ದೀರಾ. ಈಗ ನಿಮ್ಮ ಮನಸ್ಸು ಹೇಗೆ ಅನ್ನಿಸುತ್ತಿದೆ ಎಂಬುದನ್ನು ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ನಿಜವಾಗಿಯೂ ನೆಮ್ಮದಿ ನೀಡಿದ್ದರೆ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಡೇ 10ನ ಚಾಲೆಂಜ್ನಲ್ಲಿ ಮತ್ತೊಂದು ಅದ್ಭುತವಾದ ಧ್ಯಾನದೊಂದಿಗೆ ಸಿಗೋಣವೇ? ಅಲ್ಲಿಯವರೆಗೆ ಸಂತೋಷವಾಗಿರಿ. ಧನ್ಯವಾದಗಳು.